Hello everyone, welcome to the class. In our today's class, we are going to continue the lesson, The Wonder Ball. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ದ ವಂಡರ್ ಬಾಲ್ ಅನ್ನುವಂಥ ಪಾಠವನ್ನು ಮುಂದುವರಿಸೋಣಂತ. In our last class, we have seen that Philemon and Baucis are the old couple, and so there they are very kind and they earned whatever they need, and they used to give food, they used to invite guests, and whosoever used to come to their door, whether it may be a stranger, a guest, a known person or an unknown person, so they used to give them food. Without food, they used to never let those guests go out from their house. So this was a kind personality of Philemon and Baucis, we can say that. And then what happens means, one day this Philemon and Baucis, they had their supper, and after having their supper they sat outside, and there they suddenly heard some noises. So there they heard the noises of the barking of dog and the shouting of boys. Then Philemon and Baucis, they were talking, and the voice was going on louder and louder. Then Philemon, he stood up and he saw what's the matter. Then he saw that there are two strangers on whom the dog is barking and the boys are hooting. Then Philemon thought that let us help those strangers. So what he did, he said to Baucis, so how these boys are ill-treating those strangers, I will go and bring them, and you look after the food, so you arrange for food to these strangers, he said, and he went. Then in our today's class, we are going to study what will become of this Philemon and how he helps the strangers, and who are these strangers, we will see in our today's class. ಒಂದು ಲಾಸ್ಟ್ ಕ್ಲಾಸ್ ಒಳಗೆ ನಾವೇನು ನೋಡಿದ್ವಿ ಅಂತಂದರೆ, ಈ ಪಾಠದೊಳಗೆ ಎರಡು ಪಾತ್ರಗಳದಾರ, ಹೌದಾ? ಫಿಲಿಮಾನ್ ಮತ್ತು ಬಾಸಿಸ್. ಫಿಲ್ಮಾನ್ ಮತ್ತು ಬಾಸಿಸ್ ಇವರು ಓಲ್ಡ್ ಕಪ್ಪಲ್ ಆಗಿದ್ದಾರೆ. ಸೊ ಇವರು ಫಿಲ್ಮಾನ್ ಮತ್ತು ಬಾಸಿಸ್ ಎಷ್ಟು ಕರುಣಾತ್ಮಕರವಾಗಿದ್ದಾರೆ ಅಂತಂದ್ರೆ, ಇವ್ರ ಮನೆಯ ದ್ವಾರಕ್ಕೆ ಯಾರಾದರೂ ಬರಲಿ, ಅದು ಪರಿಚಿತ ಇರುವಂಥ ವ್ಯಕ್ತಿ ಇರಲಿ, ಅಪರಿಚಿತ ಇರುವಂಥ ವ್ಯಕ್ತಿ ಇರಲಿ, ಅವ್ರನ್ನ ಮನೆಯೊಳಗೆ ಕರೆದು ಊಟ ಹಾಕ್ಲಾರ್ದು, ಊಟವನ್ನು ಕೊಡಲಾರ್ದು ಇವರು ಹೊರಗೆ ಕಳಿಸ್ತಿದ್ದಿಲ್ಲ ಅಂತ. ಸೊ ಯಾರೇ ಬರಲಿ ಅವ್ರ ಮನೆಗೆ ಗೆಸ್ಟ್ ಊಟ ಮಾಡಿಕೊಂಡೇ ಹೋಗಬೇಕು. ಆಮೇಲೆ ಇವರು ಎಷ್ಟು ಅರ್ನ್ ಮಾಡ್ತಿದ್ರು, ಅರ್ನ್ ಅಂತಂದ್ರೆ ಗಳಿಸೋದು, ತಮ್ಮ ಇಬ್ಬರಿಗೆ ಎಷ್ಟು ಸಾಕಾಗುತ್ತೆ ಅಷ್ಟು ಇವರು ಪ್ರತಿದಿನ ಫಾರ್ಮ್ನಲ್ಲಿ ವರ್ಕ್ ಮಾಡಿ ಕೆಲಸ ಮಾಡಿ ಗಳಿಸ್ತಿದ್ರಂತ ಅಷ್ಟು ಹಣವನ್ನು. ಹಾಗಾಗಿ ಇವ್ರ ಹೃದಯ ಬಹಳ ದೊಡ್ಡದಿತ್ತು, ಯಾಕಂತಂದ್ರೆ ಯಾರೇ ಮನೆಗೆ ಬರಲಿ ಅವ್ರಿಗೆ ಊಟವನ್ನು ಇವರು ಕೊಡ್ತಿದ್ರು. ಹಾಗಾದರೆ ಇನ್ನು ಒಂದು ದಿನ ಏನಾಗುತ್ತಂದ್ರೆ, ಫಿಲಿಮಾನ್ ಮತ್ತು ಬಾಸಿಸ್ ತಮ್ಮ ರಾತ್ರಿಯ ಊಟವನ್ನು ಮಾಡಿ ಮನೆ ಹೊರಗಡೆ ಕೂತಿರ್ತಾರೆ. ಅವಾಗ ಫಿಲ್ಮಾನ್ ಮತ್ತು ಬಾಸಿಸ್ಗೆ ಕೆಲವು ಶಬ್ದಗಳ ಕೇಳಿ ಬರ್ತಾವೆ. ಆಮೇಲೆ ಅದು ಸಮಯ ಆಗ್ತಾ ನಂತರ ಆ ಶಬ್ದಗಳು ಇನ್ನೂ ಜೋರಾಗಿ ಕೇಳಿಸ್ತಾ ಇರ್ತಾವೆ. ಅವಾಗ ಆ ಶಬ್ದಗಳು ಯಾವುವು ಅಂತಂದ್ರೆ, ಅಲ್ಲಿ ನಾಯಿಗಳು ಬೊಗಳ್ತಾ ಇರ್ತಾವೆ. ಆಮೇಲೆ ಅಲ್ಲಿ ಇರುವಂಥ ಹುಡುಗರು, ಆ ವಿಲೇಜ್ ಒಳಗೆ ಹಳ್ಳಿಯಲ್ಲಿ ಇರುವಂಥ ಹುಡುಗರು, ಅವರು ಸಹಿತ ಕೂಗಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಸ್ವಲ್ಪ ಸಮಯ ಸುಮ್ಮನೆ ಇರ್ತಾರೆ, ನಂತರ ಆ ಶಬ್ದ ಇನ್ನೂ ಜೋರಾಗಿ ಕೇಳಿಸ್ತಾ ಇರುತ್ತೆ. ಅವಾಗ ಫಿಲಿಮಾನ್ ಎದ್ದು ನೋಡ್ತಾನೆ, ಯಾಕೆ ಈ ನಾಯಿಗಳು ಬೊಗಳ್ತಾ ಇದ್ದಾವೆ, ಯಾಕೆ ಈ ಹುಡುಗರು ಈ ರೀತಿ ಶಬ್ದಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನೋಡಿದಾಗ, ಫಿಲಿಮಾನ್ ಅಲ್ಲಿ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನು ನೋಡ್ತಾನೆ. ನೋಡಿ ಬಾಸಿಸಿಗೆ ಹೇಳ್ತಾನೆ, ಅಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳದಾರ, ಅವುಗಳನ್ನು ನೋಡಿ ಇವರು ಆ ಹುಡುಗರು ಯಾವ ರೀತಿ ಅವಕ್ಕೆ ಟ್ರೀಟ್ ಮಾಡ್ತಾ ಇದ್ದಾರೆ ನೋಡು ಅಂಥೇಳಿ ಬಾಸಿಸಿಗೆ ಹೇಳ್ತಾರೆ. ಮತ್ತು ಬಾಸಿಸಿಗೆ ಹೇಳ್ತಾರೆ, ಹಾಗಾದ್ರೆ ಬಾಸಿಸ್, ನಾನು ಹೋಗಿ ಆ ಅಪರಿಚಿತ ವ್ಯಕ್ತಿಗಳೇನದಾರಲ್ಲ, ಸ್ಟ್ರೇಂಜರ್ಸ್ ಏನದಾರಲ್ಲ, ಅವ್ರನ್ನ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಲ್ಲಿ ತನಕ ನೀ ಏನು ಮಾಡಂತಂದ್ರೆ, ಅವ್ರಿಗೆ ಏನಾದರೂ ಊಟದ ವ್ಯವಸ್ಥೆಯನ್ನು ಮಾಡು, ಆಹಾರದ ವ್ಯವಸ್ಥೆಯನ್ನು ಮಾಡು ಬಾಸಿಸ್, ನಾ ಅವ್ರಿಗೆ ಕರ್ಕೊಂಡು ಬರ್ತೀನಿ ಅಂಥೇಳಿ ಫಿಲಿಮಾನ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗಾದರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ಆ ಫಿಲ್ಮಾನ್ ಯಾರಿಗೆ ಕರ್ಕೊಂಡು ಬರ್ತಾರೆ, ಸ್ಟ್ರೇಂಜರ್ಸ್ ಯಾರಿದ್ದಾರೆ, ಆಮೇಲೆ ಯಾವ ರೀತಿ ಅವ್ರಿಗೆ ಇವ್ರು ಇನ್ವೈಟ್ ಮಾಡ್ತಾರೆ, ಏನಾಗುತ್ತೆ ಅನ್ನೋದನ್ನು ಈ ಒಂದು ಕ್ಲಾಸ್ ಒಳಗೆ ನಾವು ನೋಡೋಣಂತ. ಸೊ ಇನ್ our today's class, let us see what this Philemon does to those strangers. Open page number 76, third paragraph. Philemon went down to meet the ragged newcomers. He drew back the dogs and said,
welcome strangers. He took them into his poor cottage and made them sit at the table. They looked very tired. So now let us see what Philemon did. Philemon went down to meet the ragged newcomers. Means here ragged newcomers means the strangers who came, the newcomers who came. So how they wore a dress? They had a dress which is torn out. And he went down in the sense, now the house of this Philemon is on mound, and he passed that mound, and he moves towards down to bring these strangers, to bring these newcomers. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಫಿಲಿಮೋನ್ ಇನ್ನು ತನ್ನ ಆ ದಿಬ್ಬದ ಮೇಲೆ ಇರುವಂಥ ಮನೆ ಏನಿರುತ್ತಲ್ಲ ಆ ದಿಬ್ಬವನ್ನು ಪಾರು ಮಾಡಿ ಕೆಳಗಡೆ ಹೋಗಿ ಅಲ್ಲಿರುವಂಥ ಅಪರಿಚಿತ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಾರೆ. ಹಾಗಾದ್ರೆ ಆ ಅಪರಿಚಿತ ವ್ಯಕ್ತಿಗಳ ಒಂದು ನೋಟ ಯಾವ ರೀತಿ ಇತ್ತು, ಯಾವ ರೀತಿ ಅವ್ರು ಕಾಣಿಸ್ತಾ ಇದ್ರಪ್ಪ ಅಂತಂದ್ರೆ ಅವರಿಬ್ಬರು ಹರಿದಿರುವಂಥ ಬಟ್ಟೆಗಳನ್ನು ಹಾಕಿದ್ರು. ರ್ಯಾಗ್ಡ್ ಅಂತಂದ್ರೆ ಹರಿದಿರುವಂಥ. ಸೊ ಈ ಹರಿದಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿರುವಂಥ ಆ ನ್ಯೂ ಕಮರ್ಸನ್ನು ಇವರು ವೆಲ್ಕಮ್ ಮಾಡ್ತಾರೆ. He drew back the dogs and said, "Welcome strangers." See, now what this Philemon did? He went to the strangers and he moved those dogs away. He drove those dogs away and he welcomed the strangers. Like this he helped the strangers. ನೋಡ್ರಿ ಅಲ್ಲಿ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಏನಿರ್ತಾರಲ್ಲ ಅವ್ರ ಹತ್ರ ಹೋಗ್ತಾನೆ ಫಿಲಿಮೋನ್. ಹೋಗಿ ಆ ಇಬ್ಬರು ವ್ಯಕ್ತಿಗಳ ಮೇಲೆ ಏನು ನಾಯಿಗಳ ಬೊಗಳ್ತಾ ಇದ್ವಲ್ಲ ಆ ನಾಯಿಗಳನ್ನು ಓಡಿಸಿ ದೂರ ಮಾಡ್ತಾನೆ ಫಿಲಿಮೋನ್. ದೂರ ಮಾಡಿ ಈ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನು ಅವನು ಸ್ವಾಗತ ಮಾಡ್ತಾನೆ, ವೆಲ್ಕಮ್ ಮಾಡ್ತಾನೆ. He took them into his poor cottage and made them sit at the table. So now what this Philemon did? He took these strangers to his cottage and he made those poor strangers to sit on the table. Means he invited the guests, he invited the strangers to his cottage and he made them to sit comfortably. ನೋಡ್ರಿ ಇನ್ನು ಆ ನಾಯಿಗಳನ್ನು ದೂರ ಮಾಡಿಸಿದ ನಂತರ, ಓಡಿಸಿದ ನಂತರ ಇವರನ್ನು ಸ್ವಾಗತ ಮಾಡ್ಕೊಂಡಿರುವಂಥ ಫಿಲಿಮೋನ್ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನು ಏನು ಮಾಡ್ತಾನಂತಂದ್ರೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ತನ್ನ ಕಾಟೇಜಿಗೆ ಕರ್ಕೊಂಡು ಹೋಗ್ತಾನೆ. ತನ್ನ ಕಾಟೇಜ್ನಲ್ಲಿ ಸ್ವಾಗತ ಮಾಡಿ ಅವರಿಬ್ಬರನ್ನೂ ಒಂದು ಟೇಬಲ್ ಮೇಲೆ ಕುಂದಿರ್ಸ್ತಾನೆ, ಕೂಡಲಿಕ್ಕೆ ಹೇಳ್ತಾನೆ. ದೇ ಲುಕ್ಡ್ ವೆರಿ ಟಯರ್ಡ್. ದೇ ಇನ್ ದ ಸೆನ್ಸ್ ದ ಸ್ಟ್ರೇಂಜರ್ಸ್, ದ ಟೂ ಸ್ಟ್ರೇಂಜರ್ಸ್ ಹೂ ಆರ್ ದೇರ್. ಸೊ ದೇ ಲುಕ್ಡ್ ವೆರಿ ಟಯರ್ಡ್. ನೋಡ್ರಿ ಇನ್ನು ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಏನು ಮನೆಗೆ ಬಂದಿರ್ತಾರಲ್ಲ, ಟೇಬಲ್ ಮೇಲೆ ಏನು ಕೂತ್ಕೊಂಡಿರ್ತಾರಲ್ಲ, ಅವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಇಬ್ರಿಗೂ ಸಾಕಷ್ಟು ಟಯರ್ಡ್ನೆಸ್ ಆಗಿದೆ, ಆಯಾಸ ಆಗಿದೆ, ಬೇಜಾರಾಗಿದೆ. ಯಾಕಂತಂದ್ರೆ ಎಷ್ಟೋ ದೂರದಿಂದ ನಡ್ಕೊಂಡು ಬಂದಿರ್ಬೋದು, ಇಲ್ಲದಿದ್ದರೆ ಆ ನಾಯಿಗಳ ಬೊಗಳೋದಾಗಲಿ, ಆ ಹುಡುಗರು ಕಿರ್ಚಾಟ ಕೂಗಾಟ ಮಾಡೋದಾಗಲಿ, ಇದರ್ಲಿಂದ ಅವ್ರು ಏನು ಆಗಿದ್ದಾರೆ, ಟಯರ್ಡ್ ಆಗಿದ್ದಾರೆ. ಅವ್ರ ಫೇಸ್ನಲ್ಲಿ ನಾವು ಅದನ್ನು ನೋಡ್ಬೋದು. Bosses placed a small bowl of milk on the table and said, "This is all that I have for you, sirs. How I wish you would had come a little earlier. We would have shared our supper with you." So now what happens? Now those strangers are there, and how these Bosses and Philemon host those strangers, let us see. Bosses placed a small bowl of milk on the table. So now the wife of Philemon, Bosses, because this Philemon has asked Bosses to look after the food to these strangers, to see whether there is any food for the strangers. So now Bosses, she came with food. What she brought? Bosses, she brought a bowl of milk. So she placed that small bowl of milk on the table in front of these strangers. ನೋಡ್ರಿ ಇನ್ನು ಮನೆಗೆ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ, ಇಬ್ಬರು ಬೇಜಾರಾಗಿದ್ದಾರೆ, ಆಯಾಸ ಆಗಿದ್ದಾರೆ. ಆಮೇಲೆ ಫಿಲಿಮೋನ್ ಏನು ಹೇಳಿರ್ತಾನೆ, ನಾ ಅವ್ರಿಗೆ ಕರ್ಕೊಂಡು ಬರ್ತೀನಿ, ನೀ ಊಟ ಮಾಡಲಿಕ್ಕೆ ಏನಾದರೂ ತಯಾರು ಮಾಡು, ರೆಡಿ ಮಾಡು ಅಂಥೇಳಿ ಬಾಸಿಸಿಗೆ ಹೇಳಿ ಹೋಗಿರ್ತಾನೆ. ಹಾಗಾಗಿ ಬಾಸಿಸ್ ಏನು ಮಾಡ್ತಾಳೆ ಅಂತಂದ್ರೆ ಮನೆಯೊಳಗೆ ಏನಿದೆ ಅಂಥೇಳಿ ನೋಡ್ತಾಳೆ. ಕೇವಲ ಮಿಲ್ಕ್ ಇರುತ್ತೆ, ಹಾಲಿರುತ್ತೆ. ಹಾಗಾಗಿ ಬಾಸಿಸ್ ಒಂದು ಚಿಕ್ಕ ಬೌಲ್ದೊಳಗೆ ಏನು ಮಾಡ್ತಾಳೆ ಅಂತಂದ್ರೆ ಆ ಹಾಲನ್ನು ತೊಗೊಂಡು ಬಂದು ಈ ಇಬ್ಬರು ಸ್ಟ್ರೇಂಜರ್ಸ್ ಏನು ಅಪರಿಚಿತ ವ್ಯಕ್ತಿಗಳದಾರಲ್ಲ ಅವ್ರ ಮುಂದೆ ಆ ಟೇಬಲ್ ಮೇಲೆ ಇಕ್ಕಿ ಆ ಒಂದು ಬೌಲನ್ನು ಇಡ್ತಾಳೆ. ಅವಾಗ ಏನಾಗುತ್ತೆ ನೋಡ್ರಿ. ಆ್ಯಂಡ್ ಸೇಡ್, "This is all that I have for you, sirs." ಸಿ
Now what bosses did? She placed that bowl of milk on the table and she said to these strangers that this is all what I have for you, sirs. So she says this. I have only this for you, she says. ನೋಡ್ರಿ ಬಾಸಿಸ್ ಏನು ಮಾಡ್ತಾಳೆ ಅಂತಂದ್ರೆ ಆ ಒಂದು ಹಾಲಿನ ಬಟ್ಲು ಏನಿರ್ತಲ್ಲ ಅವ್ರ ಮುಂದಿಟ್ಟು ಏನು ಹೇಳ್ತಾಳೆ ಅಂತಂದ್ರೆ ಕೇವಲ ಇಷ್ಟೇ ಇದೆ ನನ್ನ ಹತ್ರ ನಿಮ್ಗೆ ಕೊಡಲಿಕ್ಕೆ, ಇದಷ್ಟೇ ಆಹಾರ ಇದೆ ನನ್ನ ಹತ್ರ ಅಂಥೇಳಿ ಬಾಸಿಸ್ ಹೇಳ್ತಾಳೆ. ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್. ಸಿ ನಾವು ಬಾಸಿಸ್ ಸೇಡ್ ದಟ್ ಓ ಐ ವಿಶ್ ದಟ್ ಯು ವುಡ್ ಹ್ಯಾವ್ ಕಮ್ ಅರ್ಲಿಯರ್. ನೋಡ್ರಿ ಈಗ ಬಾಸಿಸ್ ಏನು ಹೇಳ್ತಾಳೆ ಅಂತಂದ್ರೆ ನಿಮ್ಗೆ ಕೊಡಲಿಕ್ಕೆ ಕೇವಲ ಈ ಒಂದು ಬಟ್ಲು ಹಾಲು ಅಷ್ಟೇ ಇದೆ, ನಾನು ಪ್ರೇಯರ್ ಮಾಡಬೇಕು, ನಾನು ವಿಶ್ ಮಾಡಬೇಕಾಗಿತ್ತು, ಅದು ಏನಂತಂದ್ರೆ ಬಾಯ್ಲಾಗ ನೀವು ಜಲ್ದಿ ಬರಬೇಕಾಗಿತ್ತು, ಸ್ವಲ್ಪ ಜಲ್ದಿ ಬಂದಿದ್ರೆ ಅದು ಒಳ್ಳೆಯದಾಗ್ತಿತ್ತು ಅಂಥೇಳಿ ಬಾಸಿಸ್ ಹೇಳ್ತಾಳೆ. ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪ್ಪರ್ ವಿತ್ ಯು. ಸಿ what bosses said? Yes, she said that yes, you would have come a little earlier so that we would have shared our supper with you. But now what is there? We have had our supper and you are here and I have only milk to give you, she said. Nodri ಬಾಸಿಸ್ ಏನು ಹೇಳ್ತಾಳೆ ಅಂತಂದ್ರೆ ಸ್ವಲ್ಪ ಜಲ್ದಿ ನೀವು ಬಂದಿದ್ರಂತಂದ್ರೆ ನೀವು ಸಹಿತ ನಮ್ಮ ಜೋಡಿ ಊಟ ಮಾಡ್ತಿದ್ರು, ಆದರೆ ಈಗೇನಾಗಿದೆ ನಾವಿಬ್ಬರು ಊಟ ಮಾಡಿಬಿಟ್ಟಿವಿ, ಕೇವಲ ಹಾಲಷ್ಟೇ ಇದೆ ನನ್ನ ಹತ್ರ ನಿಮ್ಗೆ ಕೊಡಲಿಕ್ಕೆ, ಅದು ಈ ಚಿಕ್ಕ ಬಟ್ಲಷ್ಟೇ ಹಾಲಿದೆ ಅಂಥೇಳಿ ಬಾಸಿಸ್ ಹೇಳ್ತಾಳೆ. ಡೋಂಟ್ ವರಿ ಗುಡ್ ಲೇಡಿ ಸೇಡ್ ಒನ್ ಆಫ್ ದ ಗೆಸ್ಟ್ಸ್, ಆಲ್ ವಿಲ್ ಬಿ ವೆಲ್, ಯುವರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಡ್ರಿಂಕ್ ಅ ಫೀಸ್ಟ್ ಟು ಅಸ್, ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟಾಲಿಟಿ. So now what happens means, don't worry good lady said one of the guests, all will be well. So when she said that I have only this for you and you would have come earlier, then we would have had a supper. By listening this, one of the guests what he said, don't worry everything will be all right, he says to that good lady bosses. ಇನ್ನು ಏನಾಗತ್ತಂದ್ರೆ ಬಾಸಿಸಿನ ಮಾತುಗಳನ್ನು ಕೇಳಿ ನೀವು ಜಲ್ದಿ ಬಂದಿದ್ರೆ ನೀವು ನಮ್ಮ ಜೋಡಿ ಊಟ ಮಾಡ್ತಿದ್ರಿ, ಕೇವಲ ಹಾಲಷ್ಟೇ ಇದೆ ಅಂಥೇಳಿ ಏನು ಹೇಳ್ತಾಳಲ್ಲ ಬಾಸಿಸ್, ಅದನ್ನು ಕೇಳಿರುವಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳಲ್ಲಿ ಒಬ್ಬರು ಏನು ಹೇಳ್ತಾರಂತಂದ್ರೆ ನೀನು ಇದೆಲ್ಲ ವಿಚಾರ ಮಾಡಲಿಕ್ಕೆ ಹೋಗಬೇಡ, ಏನಾದರೂ ಸೇತದ ಒಳ್ಳೆಯದಾಗುತ್ತೆ ಗುಡ್ ಲೇಡಿ ಅಂಥೇಳಿ ಬಾಸಿಸಿಗೆ ಹೇಳ್ತಾರವರು. ಯುವರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಡ್ರಿಂಕ್ ಅ ಫೀಸ್ಟ್ ಟು ಅಸ್. ಸಿ ದಟ್ stranger, he said that your kindness, your concern, your pure heart, so it makes this drink as a feast. Feast in the sense it's like a party where you would have varieties of foods. So here he says that yes, because of your kindness, your concern, this small drink of milk, it has become a feast to us, he said. Nodri inna ee ನೀ ಇದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಏನಾದರೂ ಸಹಿತ ಅದು ಒಳ್ಳೆಯದಾಗುತ್ತೆ ಅಂಥೇಳಿ ಆ ಸ್ಟ್ರೇಂಜರ್ ಹೇಳ್ತಾರಲ್ಲ. ಮತ್ತು ಆ ಸ್ಟ್ರೇಂಜರ್ ಏನು ಹೇಳ್ತಾರಂತಂದ್ರೆ ನೀ ಏನು ನಮ್ಗೆ ಕರುಣೆಯನ್ನು ತೋರಿಸಿದೀಯಲ್ಲ, ಸೊ ಈ ಕರುಣೆಯಿಂದ ಈ ಒಂದು ಚಿಕ್ಕ ಬಟ್ಲಿನಲ್ಲಿರುವಂಥ ಹಾಲನ್ನೂ ಸಹಿತ ನಮ್ಗೆ ಒಂದು ದೊಡ್ಡ ಫೀಸ್ಟ್ ಇದ್ದಂಗೆ ಇದೆ ಅಂತ ಹೇಳ್ತಾರೆ. ಫೀಸ್ಟ್ ಅಂತಂದರೆ ನಾವು ದಾವತ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ನಾವು ಫೀಸ್ಟ್ ಅಂಥೇಳಿ ಹೇಳ್ತೀವಿ. ಸೊ ಸಾಕಷ್ಟು ಊಟ ಆಹಾರಗಳ ಅಂತೇನು ಹೇಳ್ತೀವಲ್ಲ, ಸೊ ಅದು ಭೋಜನೆ ಮಾಡ್ದಂಗೆ ನನ್ನ ಮನಸ್ಸು ತೃಪ್ತ ಆಯ್ತು ನಿಂದು ಒಂದು ಕೈಂಡ್ನೆಸ್ಸನ್ನು ನೋಡಿ ಅಂಥೇಳಿ ಇಲ್ಲಿ ಆ ಒಂದು ಸ್ಟ್ರೇಂಜರ್ ಬಾಸಿಸಿಗೆ ಹೇಳ್ತಾರೆ. ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟ್ಯಾಲಿಟಿ. ಸೊ ಹಿಯರ್ what that stranger said that so we are pleased, we are happy by your hospitality. So how you are hosting us, how you are showing concern to us, how you are thinking of us, so we are very happy, pleased to see you like this, he says. ನೋಡ್ರಿ ಮತ್ತು ಅಪರಿಚಿತ ವ್ಯಕ್ತಿ ಏನು ಹೇಳ್ತಾರೆ ಅಂತಂದ್ರೆ ನಮ್ಮ ಬಗ್ಗೆ ಏನು ಚಿಂತೆಯನ್ನು ಮಾಡಿ ನಮಗೋಸ್ಕರ ನೀವು ಆಹಾರವನ್ನು ರೆಡಿ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ನೋಡಿ ನನಗೆ ಬಹಳಷ್ಟು ಸಂತೋಷ ಆಯಿತು. ಕೇವಲ ನನಗಷ್ಟಲ್ಲ, ನನ್ನ ಜೋಡಿ ಬಂದಿರುವಂಥ ಇನ್ನೊಂದು ಅಪರಿಚಿತ ವ್ಯಕ್ತಿ ಏನಿದ್ದಾನಲ್ಲ ನಮ್ಮಿಬ್ರಿಗೂ ಸಹಿತ ಬಹಳ ಸಂತೋಷ ಆಯಿತು, ನೀವಿಬ್ಬರು ಒಳ್ಳೆಯವರದಿರಿ ಅಂಥೇಳಿ ಆ ಸ್ಟ್ರೇಂಜರ್ ಹೇಳ್ತಾರೆ. Bosses poured the milk from the bowl into 2 cups and placed them before the guests. They drank the milk and later one of them asked for some more.
Bosses in confusion said, "Sorry, my dear guests, there is hardly a drop left in this bowl." "Why?" cried the guest, taking the bowl. "There is milk in this bowl as much as we want." So saying, he filled not only his cup but also his friend's. Bosses was astonished as the guests filled their cups again from the bowl. She could hardly believe her eyes. "They are not ordinary men," whispered Bosses to her husband. "Yes," he replied, "they must be angels from heaven come to bless us." So now something is going to happen here, magical. What is that magic? Let us see. Bosses poured the milk from the bowl into 2 cups and placed them before the guests. So now Bosses, what she did, because there are 2 strangers and she has to give food to both of them, what she did, she took 2 bowls and she poured milk in those bowls and she placed them in front of the strangers. ಇನ್ನು ಬಾಸಸ್ ಏನು ಮಾಡ್ತಾಳೆ ಅಂತಂದ್ರೆ, ತಾಯೇನು ಒಂದು ಬಟ್ಲಿನಲ್ಲಿ ಹಾಲು ತಂದಿರ್ತಾಳಲ್ಲ, ಆ ಹಾಲನ್ನು ಇನ್ನೂ 2 ಬಟ್ಲದೊಳಗೆ ಹಾಕಿ ಇಬ್ಬರು ಸ್ಟ್ರೇಂಜರ್ಸಿಗೆ ಕೊಡ್ತಾಳೆ. ಆ ಇಬ್ಬರು ಸ್ಟ್ರೇಂಜರ್ಸ್ ಮುಂದೆ ಈ ಹಾಲನ್ನು ಹಾಕಿ ಇಡ್ತಾಳೆ. They drank the milk and later one of them asked for some more. See, now what happens means, both the strangers, they drank the milk and among them, so one asked for more milk, one asked more. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ, 2 ಬಟ್ಲಿನಲ್ಲಿ ಹಾಲನ್ನು ಇಡ್ತಾಳೆ, ಇದನ್ನು ಕುಡೀರಿ ಅಂಥೇಳಿ ಆ ಬಾಸಸ್ ಹೇಳಿದಾಗ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದ್ರೆ ಹಾಲನ್ನು ಕುಡಿತಾರೆ. ಹಾಲನ್ನು ಕುಡಿದ ನಂತರ ಇಬ್ಬರದೊಳಗೆ ಒಬ್ಬರು ಏನು ಮಾಡ್ತಾರೆ ಅಂತಂದ್ರೆ, ನನಗೆ ಇನ್ನೂ ಸ್ವಲ್ಪ ಹಾಲು ಬೇಕು ಅಂಥೇಳಿ ಕೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, ಬಾಸಸ್ ಇನ್ ಕನ್ಫ್ಯೂಷನ್ ಸೇಡ್, "Sorry, my dear guests, there is hardly a drop left in this bowl." See, now when the stranger asked that to give some more milk, then Bosses, she was in confusion because she was in dilemma. She is puzzled how he is asking more milk. I said earlier only, I had only this for you, and he can see that there is no milk in this bowl. Then why he is asking? So she is in confusion and she said that, "Sorry, my dear guest." So you can see that there is hardly a drop left in the bowl, she said. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ, ಆ ಅಪರಿಚಿತ ವ್ಯಕ್ತಿ ಇನ್ನಷ್ಟು ಹಾಲು ಕೊಡು ನನಗೆ ಅಂತ ಕೇಳಿದಾಗ ಆ ಬಾಸಸ್ ಕನ್ಫ್ಯೂಷನ್ನೊಳಗೆ ಬಂದುಬಿಡ್ತಾಳೆ. ಆಶ್ಚರ್ಯ ಆಗಿಬಿಡ್ತಾಳೆ, ಆಕಿಗೆ ಗೊಂದಲದೊಳಗೆ ಬರ್ತಾಳೆ. ಇದು ಏನಪ್ಪ ಇದು, ನಾ ಮೊದಲೇ ಹೇಳಿದ್ದೀನಿ ಕೇವಲ ಇಷ್ಟೇ ಹಾಲಿದೆ ನನ್ನ ಹತ್ರ ನಿಮ್ಗೆ ಕೊಡಲಿಕ್ಕೆ ಅಂತ ಹೇಳಿದ್ದೀನಿ. ಆಮೇಲೆ ಈ ಹಾಲನ್ನು ಹಾಕ್ಕೊಂಡಿದ್ದ ನಂತರ ಆ ಒಂದು ಬಟ್ಲಿನೊಳಗೆ ಹಾಲೂ ಇಲ್ಲ, ಮತ್ತು ಯಾಕೆ ಇವರು ಇನ್ನೂ ಹಾಲು ಹಾಕಂತ ಹೇಳಿ ಕೇಳ್ತಾ ಇದ್ದಾರೆ ಅಂಥೇಳಿ ಆಕಿಗೆ ಸರ್ಪ್ರೈಸ್ ಆಗುತ್ತೆ, ಶಾಕ್ನಾಗಿರ್ತಾಳೆ ಆಕಿ. ಆದರೂ ಆ ಬಾಸಸ್ ಹೇಳ್ತಾಳೆ, "ಗೆಸ್ಟ್, ನೀವು ನೋಡ್ಬೋದು ಏನಂತಂದ್ರೆ ಆ ಬಾಲ್ನಲ್ಲಿ ಒಂದೇ ಒಂದು ಹನಿಯಷ್ಟು ಹಾಲಿದೆ, ಹಾಲಿಲ್ಲ, ಇನ್ನು ಮುಗಿದು ಹೋಯಿತು ಅಂಥೇಳಿ ಆ ಬಾಸಸ್ ಆ ಸ್ಟ್ರೇಂಜರಿಗೆ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, "Why?" cried the guest, taking the bowl. See, now that stranger, what he did, he took that bowl. So in that bowl there is only 1 drop of milk. He took that bowl and he said, "Why?" ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ, ಹಾಲಿಲ್ಲ, ಕೇವಲ ಒಂದೇ ಒಂದು ಹನಿಯಷ್ಟು ಹಾಲು ಈ ಬಟ್ಲಿನಲ್ಲಿ ಇದೆ ಅಂಥೇಳಿ ಬಾಸಸ್ ಹೇಳಿದಾಗ ಅವಾಗ ಆ ಅಪರಿಚಿತ ವ್ಯಕ್ತಿ ಏನಿದಾನಲ್ಲ ಆ ಬಟ್ಲವನ್ನು ತಗೊತಾನೆ, ನೋಡ್ತಾನೆ, "ಯಾಕೆ ಹಾಲಿಲ್ಲ ಅಂತ ಹೇಳ್ತಾ ಇದ್ದೀನಿ ನೀನು?" ಅಂಥೇಳಿ ಆ ಅಪರಿಚಿತ ವ್ಯಕ್ತಿ ಹೇಳ್ತಾನೆ, "There is milk in this bowl as much as we want." See, now what that stranger did, so he said that, "Why are you saying there is no milk? See, there is 1 drop of milk left over in this bowl and it is enough for us. How much we want, it is there in this bowl," he said to bosses. ನೋಡ್ರಿ ಆ ಬಟ್ಲವನ್ನು ತಗೋತಾನೆ, ನೋಡ್ತಾನೆ, ಕೇವಲ ಒಂದೇ ಒಂದು ಹನಿಯಷ್ಟು ಆ ಹಾಲಿದೆ. ಅದನ್ನ ನೋಡಿ ಬಾಸಸ್ಸಿಗೆ ಹೇಳ್ತಾನೆ, "ಯಾಕಮ್ಮ, ಯಾಕೆ ಈ ರೀತಿ ಹೇಳ್ತಾ ಇದ್ದಿ, ಹಾಲೆಲ್ಲ ಮುಗಿದು ಹೋಗಿದೆ ಅಂಥೇಳಿ, ಖತಮ್ ಆಗಿದೆ ಅಂಥೇಳಿ ಹೇಳ್ತಾ ಇದೆಯಲ್ಲ, ಈ ರೀತಿ ಯಾಕೆ ಹೇಳ್ತಾ ಇದ್ದಿ? ಅದು ಖಾಲಿ ಆಗಿಲ್ಲ, ನಮ್ಮಿಬ್ರಿಗೂ ಎಷ್ಟು ಬೇಕಲ್ಲ ಅಷ್ಟು ಹಾಲು ಈ ಒಂದು ಬಟ್ಲಿನಲ್ಲಿ ಇದೆ ಅಂಥೇಳಿ ಬಾಸಸ್ಸಿಗೆ ಆ ಅಪರಿಚಿತ ವ್ಯಕ್ತಿ ಹೇಳ್ತಾನೆ. Bosses was astonished as the guests filled their cups again from the bowl. See, now Bosses, she is once again surprised. She is in wonder now that there is only 1 drop of
milk and they are filling their bowls once again. How it might happen there? It is a magic. She thought, she wondered, she was surprised to see that. ನೋಡ್ರಿ ಏನಿದು ನಮ್ಗೆ ಎಷ್ಟು ಬೇಕಷ್ಟು ಸಾಕಾಗೈತಿ ಈ ಒಂದು ಬಟ್ಲದೊಳಗೆ ಹಾಲು ಅಂತ ಹೇಳಿದಾಗ ಆ ಒಂದು ವ್ಯಕ್ತಿ ಏನು ಮಾಡ್ತಾನಂತಂದ್ರೆ ಆ ಒಂದು ಹನಿ ಇರುವಂಥ ಬಟ್ಲ್ ಒಳಗೆ ಇರುವಂಥ ಹಾಲನ್ನು ತೊಗೊಂಡು ಆ ಬಟ್ಲ್ ನಿಂತ್ರೆ ಇಬ್ಬರದು ಬಟ್ಲವನ್ನು ತುಂಬ್ತಾನವ. 2 ಕಪ್ಸ್ಗಳನ್ನು ಹಾಲಿನಿಂದ ತುಂಬಿದಾಗ ಆ 2 ಕಪ್ಗಳು ಮತ್ತೊಮ್ಮೆ ತುಂಬಿದಾವಲ್ಲ, ಒಂದೇ ಒಂದು ಹಣ್ಣಿಲಿಂತ್ರ ಮತ್ತು 2 ಕಪ್ಸ್ ತುಂಬಿದಾವು. ಇದು ಯಾವ ರೀತಿ ಆಯಿತು ಅನ್ನೋ ಒಂದು ಆಶ್ಚರ್ಯ ಯಾರಿಗಿರುತ್ತೆ? ಬಾಸಿಸಿಗಿರುತ್ತೆ. ಮತ್ತು ಆಕೆ ಗೊಂದಲದೊಳಗೆ ಬರ್ತಾಳೆ, ಇದು ಮ್ಯಾಜಿಕ್ ಹೇಗಾಯಿತು ಅಂತಂದು. ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಹರ್ ಐಸ್. Now she could hardly believe her eyes in the sense, so it is not able to believe that just by 1 drop of milk those strangers have filled the 2 cups of milk. ನೋಡ್ರಿ ಆಕಿ ಕಣ್ಣಾರೆ ನೋಡಿ ಅದನ್ನ ಒಪ್ಕೊಳ್ಳಾಕ ರೆಡಿ ಇಲ್ಲ, ಬಿಲೀವ್ ಮಾಡಕ್ಕೆ ಆಕೀಗ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದೇ ಒಂದು ಹನಿಲಿಂತ್ರ ಯಾವ ರೀತಿ 2 ದೊಡ್ಡ ಬಟ್ಲ್ಗಳನ್ನು ಆಕಿ ಅವರು ತುಂಬಿದ್ದಾರೆ ಈ ಮಿಲ್ಕ್ ಅಂಥೇಳಿ ಅವರು ಆಶ್ಚರ್ಯದೊಳಗಿರ್ತಾಳೆ ಆಕಿ. ದೇ ಆರ್ ನಾಟ್ ಆರ್ಡಿನರಿ ಮೆನ್ ವಿಸ್ಪರ್ಡ್ ಬಾಸಿಸ್ ಟು ಹರ್ ಹಸ್ಬೆಂಡ್. ಸೊ ನಾವ್ ಬಾಸಿಸ್ ಟು ಹರ್ ಹಸ್ಬೆಂಡ್ Philemon. So bosses say to Philemon that no, they are not ordinary men. Maybe they are different, they are angel, she said. ನೋಡ್ರಿ ಇನ್ನು ಬಾಸಿಸ್ ತನ್ನ ಹಸ್ಬೆಂಡಿಗೆ ಹೇಳ್ತಾಳೆ. ಬಾಸಿಸಿನ ಹಸ್ಬೆಂಡ್ ಯಾರು? Philemon. ಸೊ ಬಾಸಿಸ್ ಫಿಲಿಮಾನ್ಗೆ ಹೇಳ್ತಾಳೆ ಏನಂತಂದ್ರೆ, ಈಗ ನೋಡಿ ಇವರಿಬ್ಬರು ಒಂದೇ ಒಂದು ಹಾಲಿನ ಹನಿಲಿಂತ್ರ ಏನು ಮಾಡಿದ್ದಾರೆ? 2 ಕಪ್ಗಳನ್ನು ತುಂಬಿದ್ದಾರೆ. ಹಾಗಾದ್ರೆ ಇವರು ಸಾಮಾನ್ಯ ಮನುಷ್ಯರಲ್ಲ, ಸೊ ಇವ್ರ ಕಡೆ ಮ್ಯಾಜಿಕ್ ಇದೆ ಅಂಥೇಳಿ ಆ ಬಾಸಿಸ್ ಹೇಳ್ತಾಳೆ. ಎಸ್, ಹಿ ರಿಪ್ಲೈಡ್, ದೇ ಮಸ್ಟ್ ಬಿ ಏಂಜಲ್ಸ್ ಫ್ರಮ್ ಹೆವನ್ come to bless us. See, now that Philemon, he said that he answers, yes, they are not ordinary men. They may be angels who came from heaven to bless us. He says to bosses. ನೋಡ್ರಿ ಬಾಸಿಸ್ ಹೇಳಿದಾಗ ಫಿಲಿಮಾನ್ ಹೌದು ಇವರಿಬ್ರು ಅಪರಿಚಿತ ವ್ಯಕ್ತಿ ಅದಾರಲ್ಲ, ಇವರಿಬ್ರು ಏನಿದ್ದಾರೆ? ಸಾಮಾನ್ಯ ಮನುಷ್ಯರಲ್ಲ. ಇವರೇನಿದ್ದಾರೆ? ಸ್ವರ್ಗದಿಂದ ಬಂದಿರುವಂಥ ದೂತಗಳಾಗಿದ್ದಾರೆ. ಇವ್ರು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರ್ಬೋದು ಅಂಥೇಳಿ ಫಿಲಿಮಾನ್ ಬಾಸಿಸಿಗೆ ಹೇಳ್ತಾನೆ. ಹಾಗಾದ್ರೆ ಯಾಕೆ ಬಂದಿದ್ದಾರೆ ಅವರಿಬ್ಬರು ಸ್ಟ್ರೇಂಜರ್ಸ್, ಏನು ಮಾಡ್ತಾರ ಅನ್ನೋದನ್ನು ಮುಂದಿನ ಕ್ಲಾಸ್ ಒಳಗೆ ನಾವು ನೋಡೋಣಂತ. ವಿ ವಿಲ್ ಸಿ ಇನ್ ಆರ್ ನೆಕ್ಸ್ಟ್ ಕ್ಲಾಸ್ ದಟ್ why these strangers came and what will become of these strangers, Philemon and bosses, in our next class. I hope you all understood the lesson. Thank you.